ಇವತ್ತು ಮಹಿಳಾ ಒಂದ್ ರೀತಿ ದಿನಾಚರಣೆ ಇದೆ ಬೇರೆ, ಇವತ್ತು ಸಹ ಭೇಟಿ ಕೊಟ್ಟಿದ್ದೀರಾ, ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳೆ ಒಂದ್ ರೀತಿ ಕ್ರಾಂತಿ ನೆಲ ಕಿತ್ತೂರಿಗೆ ಬಂದು ಭೇಟಿ ಕೊಟ್ಟಿದ್ದೀರಾ. ಈಗ ಕ್ರಾಂತಿಯ ನೆಲ ಸ್ಫೂರ್ತಿಯ ಸೆಲೆ ಇರ್ತಕ್ಕಂಥ ಈ ಒಂದು ಕಿತ್ತೂರು ಅದು ಮಹಿಳಾ ದಿನಾಚರಣೆಗೆ ಮಹಾರಾಣಿ ಚೆನ್ನಮ್ಮಾಜಿಯವರ ಬದುಕಿನ ಮೂಲಕನೇ ಸ್ಫೂರ್ತಿ ಕೊಟ್ಬಿಟ್ಟಿದೆ. ಹಾಗಾಗಿ ಇಲ್ಲಿಂದ ಇಲ್ಲಿ ಬಂದವರೆಲ್ಲರೂ ಸ್ಫೂರ್ತಿ ಪಡಿತಾರೆ, ಇಲ್ಲಿ ಬಂದವರು ಸ್ಫೂರ್ತಿ ಪಡಿತಾರೆ. ಸ್ವಾಭಿಮಾನಿಗಳಾಗಿ ಆತ್ಮಗೌರವದ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದಕ್ಕೆ ಈ ನೆಲ ಒಂದು ಸ್ಫೂರ್ತಿಯನ್ನು ಒದಗಿಸುತ್ತೆ. ನಾನು ಇವತ್ತು ಬಂದಿದ್ದ ಉದ್ದೇಶ ನಮ್ಮೆಲ್ಲ ಕಾರ್ಯಕರ್ತರಿಗೆ, ನಮ್ಮ ಕಷ್ಟಕಾಲದಲ್ಲಿ ಸಂಕಷ್ಟದಲ್ಲಿ ನೆರವಿಗೆ ನಿಂತಂಥ ಕಾರ್ಯಕರ್ತರಿಗೆ ಧನ್ಯವಾದ ಹೇಳೋಣ ಅಂತಾನೆ ಬಂದಿದ್ದು. ಧನ್ಯವಾದ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ಇವತ್ತು ಇನ್ನೆರಡು ಸಭೆ ಇದೆ, ಮುಗಿಸಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಅವರಿಗೊಂದು ಮಾತು ಕೊಟ್ಟಿದ್ದೇನೆ, ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ. ನನ್ನ ಕಷ್ಟ ಕಾಲಕ್ಕೆ ಜನ ನಿಂತಿದ್ದಾರೆ, ಜನರ ಕಷ್ಟಕ್ಕೆ ಅವ್ರ ಧ್ವನಿಯಾಗಿ ವಿಧಾನಸಭೆಯೊಳಗೆ, ವಿಧಾನ ಪರಿಷತ್ನೊಳಗೆ ಹೋರಾಟ ಮಾಡೋದಕ್ಕೆ ನಾನು ಅವ್ರ ಧ್ವನಿಯಾಗಿ ನಿಂತ್ಕೊಳ್ತೀನಿ. ಇನ್ಸಿಡೆಂಟ್ ಆಗಿದೆ ಸರ್, ಒಂದು ಡಿಸೆಂಬರ್ 19 ನಂತರ, ವಿಶೇಷವಾಗಿ ಆ ನಂತರ ಎಲ್ಲರ ಕಡೆ ಬಿಜೆಪಿ ಮುಂಬರ್ತಕ್ಕಂಥ 2028ಕ್ಕೆ ತಾವು ಸಾಕಷ್ಟು ಮಾಜಿ ಶಾಸಕರು ಎಲ್ಲ ನಿಮ್ಮ ಪರವಾಗಿ ನಿಂತ್ಕೊಂಡ್ರು, ರಾತ್ರಿ ಎಲ್ಲ ಇದು ಮಾಡಿದ್ರು, ಕಾರ್ಯಕರ್ತರು ನಿಂತ್ಕೊಂಡ್ರು. ಮುಂಬರ್ತಕ್ಕಂಥ ಚುನಾವಣೆಗೆ ಇದು ಬಿಜೆಪಿ ಮಯ ಆಗಲಿದ್ದಕ್ಕೆ ಏನಾದ್ರು ಪೂರಕ ಆಗಲಿದೆ? ನಾನು ಈ ವಿಷಯದಲ್ಲಿ ರಾಜಕಾರಣ ಬಯಸೋದಿಲ್ಲ, ಆದರೆ ಇವತ್ತೀಗ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಿರೋದನ್ನು ನೋಡ್ತಿದ್ದಾಗ ಕಾಂಗ್ರೆಸ್ಸಿಗರಲ್ಲೇ ಅನುಮಾನ ಹುಟ್ಟಿದೆ, ಇದು ಕಾಂಗ್ರೆಸ್ ಪಾರ್ಟಿಯೋ ಮುಸ್ಲಿಂ ಲೀಗೋ ಅಂತೇಳಿ ಅವರಿಗೆ ಅನುಮಾನ ಹುಟ್ಟಿದೆ. ಹಾಗಾಗಿ ನಾವು ಅವ್ರ ವೈಫಲ್ಯಗಳನ್ನ ಎತ್ತಿಡಿತೀವಿ, ಜನರ ಪರವಾಗಿ ಹೋರಾಟ ಮಾಡ್ತೀವಿ. ಆ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿ ನಾವು ನಮ್ಮ ಪಕ್ಷದ ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡ್ರೆ ನಮಗೆ ಸವಾಲೇ ಯಾರೂ ಇಲ್ಲ. ಬಿಜೆಪಿ ಸರ್, ಲಾಸ್ಟ್ ಪ್ರಶ್ನೆ ಸರ್, ಬಜೆಟ್ದು ಒಂದು ರೀತಿ ಎಲ್ಲ ಒಂದು ಕಡೆ ಹಲಾಲ್ ಬಜೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಮ್ಮ ನಾಯಕರೇ ಇದು ಮಾಡ್ತವ್ರೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನೋಡಿ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. SCP TSP ಅನುದಾನವನ್ನು ಕಡಿತಗೊಳಿಸಿ ಅದನ್ನ ಗ್ಯಾರಂಟಿಗೆ ಬಳಕೆ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆ ಬಜೆಟ್ನಲ್ಲಿ ಭರಪೂರ್ವವಾಗಿ ಮುಸ್ಲಿಂ ಲೀಗೂ ನಾಚೋ ರೀತಿಯಲ್ಲಿ ಗ್ರಾಂಟ್ ಕೊಡ್ತಾರೆ. ನಿಮ್ಮ ಸ್ನೇಹಿತ, ನೀವು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಶಾಸಕರಾಗಿದ್ದರು ದೊಡ್ಡಗೌಡರು, ವಿಶೇಷವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಏನಾದ್ರು ಸೂಕ್ತ ಸ್ಥಾನಮಾನ ಬಗ್ಗೆ ಏನಾದ್ರು ಮಾಡ್ತೀವಿ? ಅವ್ರಿಗೆ ಒಂದು ಆಕಸ್ಮಿಕವಾಗಿ ಒಂದು ಕೆಟ್ಟಗಳಿಗೆ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ, ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಬಿಜೆಪಿ ಏಕ್ ಹೈ ತು ಸೇಫ್ ಹೇ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.